జయ గురుదత్త. ఇవాల్టి చివరి అధ్యాయమైనటువంటి 13వ అధ్యాయం యొక్క హోమం ప్రారంభమవుతుంది. అందరూ శ్రద్ధగా మంత్రాలను వింటూ చండికాయ నమః అని అమ్మవారి నామాన్ని స్మరించుకుంటూ హోమాన్ని చూస్తూ ఉండండి. జయ ಗುರುದತ್ತ. ಇವತ್ತಿನ ಕೊನೆ ಅಧ್ಯಾಯ 13ನೇ ಅಧ್ಯಾಯದ ಹೋಮ ಪ್ರಾರಂಭ ಆಗ್ತಿದೆ. ಎಲ್ಲರೂ ಮನಸ್ಸಿನಲ್ಲಿ ಚಂಡಿಕಾಯ ನಮಃ ಅಂತ ಅಮ್ಮನವರ ನಾಮಸ್ಮರಣೆ ಮಾಡ್ತಾ ಹೋಮವನ್ನು ನೋಡ್ತೀರಿ. ಓಂ ಅಥ ತ್ರಯೋದಶೋಧ್ಯಾಯಃ. ಓಂ ಹ್ರೀಂ ನಮಃ ಚಂಡಿಕಾಯೈ. ಓಂ ಕ್ಲೀಂ ಶುಶುರ್ವಾಚ. ಓಂ ಸ್ವಾಹಾ. ಓಂ ಏತತ್ತೇ ಕಥಿತಂ ಭೂಪದೇವಿ ಮಾಹಾತ್ಮ್ಯಮುತ್ತಮಂ. ಓಂ ಸ್ವಾಹಾ. ಓಂ ಏವಂ ಪ್ರಭಾವಾ ಸಾ ದೇವಿ ಯೇನ ಧಾರ್ಯತೆ ಜಗತ್ ವಿದ್ಯಾ ತಥೈವ ಕ್ರಿಯತೆ ಭಗವದ್ವಿಷ್ಣುಮಾಯಯಾ. ಓಂ ಸ್ವಾಹಾ. ಓಂ ತಜಾತ್ವಮೇಷ ವೈಶ್ಯಶ್ಚ ತಥೈವಾನ್ಯೇ ವಿವೇಕಿನಃ ಮೋಹ್ಯಂತೆ ಮೋಹಿತಾಶ್ಚೈವ ಮೋಹಮೇಷ್ಯಂತಿ ಚಾಪರೇ. ಓಂ ಸ್ವಾಹಾ. ಓಂ ತಾಮುಪೇಹಿ ಮಹಾರಾಜ ಶರಣಂ ಪರಮೇಶ್ವರೀಂ ಆರಾಧಿತಾ ಸೈವ ನೃಣಾಂ ಭೋಗಸ್ವರ್ಗಾಪವರ್ಗದಾ. ಓಂ ಸ್ವಾಹಾ. ಓಂ ಕ್ಲೀಂ ಮಾರ್ಕಂಡೇಯ ಉವಾಚ. ಓಂ ಸ್ವಾಹಾ. ಓಂ ಇತಿ ತಸ್ಯ ವಚಃ ಶ್ರುತ್ವಾ ಸುರಥಃ ಸನರಾಧಿಪಃ ಪ್ರಣಿಪತ್ಯ ಮಹಾಭಾಗಂ ತಮೃಷಂ ಶಂಸಿತವ್ರತಂ. ಓಂ ಸ್ವಾಹಾ. ಓಂ ನಿರ್ವಿಣ್ಣೋತಿ ಮಮತ್ವೇನ ರಾಜ್ಯಾಪಹರಣೇನ ಚ ಜಗಾಮ ಸದ್ಯಸ್ತಪಸೇ ಸತವೈಶ್ಯೋ ಮಹಾಮುನೇ. ಓಂ ಸ್ವಾಹಾ. ಓಂ ಸಂದರ್ಶನಾರ್ಥವಂಬಾಯಾ ನದೀ ಪುಲಿನಮಾಸ್ಥಿತಃ ಸತವೈಶ್ಯಸ್ತಪಸ್ತೆ ದೇವಿ ಸೂಕ್ತಂ ಪರಂ ಜಪನ್. ಓಂ ಸ್ವಾಹಾ. ಓಂ ತೌ ತಸ್ಮಿನ್ ಪುಲಿನೇ ದೇವ್ಯಾಃ ಕೃತ್ವಾ ಮೂರ್ತಿಂ ಮಹೀಮಯೀಂ ಅರ್ಹಣಾಂಚಕ್ರತುಸ್ತಸ್ಯಾಃ ಪುಷ್ಪಧೂಪಾಗ್ನಿತರ್ಪಣೈಃ. ಓಂ ಸ್ವಾಹಾ. ಓಂ ನಿರಾಹಾರೌ ಯತಾಹಾರೌ ತನ್ಮನಸ್ಕೌ ಸಮಾಹಿತೌ ದದತುಸ್ತೌ ಬಲಿಂಚೈವ ನಿಜಗಾತ್ರಾ ಸೃಗುಕ್ಷಿತಂ. ಓಂ ಸ್ವಾಹಾ. ಓಂ ಏವಂ ಸಮಾರಾಧಯತೋಸ್ತ್ರಿಭಿರ್ವರ್ಷೈರ್ಗತಾತ್ಮನೋಃ ಪರಿತುಷ್ಟಾ ಜಗದ್ಧಾತ್ರಿ ಪ್ರತ್ಯಕ್ಷಂ ಪ್ರಾಹ ಚಂಡಿಕಾ. ಓಂ ಸ್ವಾಹಾ. ಓಂ ಕ್ಲೀಂ ದೇವ್ಯುವಾಚ. ಓಂ ಸ್ವಾಹಾ. ಓಂ ಯತ್ಪ್ರಾರ್ಥ್ಯತೆ ತ್ವಯಾ ಭೂಪತ್ವಯಾ ಚ ಕುಲನಂದನ ಮತ್ತಸ್ತತ್ಪ್ರಾಪ್ಯತಾಂ ಸರ್ವಂ ಪರಿತುಷ್ಟಾ ದದಾಮಿ ತತ್.